ಸೊ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಕ್ಲಾಸಸ್ ಅಕಾಡೆಮಿ. ನಾವು 2024ರ ಮುರಾರ್ಜಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ 80ರಿಂದ 100 ಪ್ರಶ್ನೆಗಳವರೆಗೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಸಾಮಾನ್ಯ ಜ್ಞಾನ ಜಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣಂತ. ಈ ಹಿಂದಿನ ತರಗತಿಗಳು ನೀವು ನೋಡಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದರ ಲಿಂಕನ್ನು ಹಾಕಿರ್ತೀನಿ. ನೀವು ಹೋಗಿ ಏನು ಮಾಡ್ಬೋದಪ್ಪ ಅಂದರೆ ತರಗತಿಗಳನ್ನು 1 by 1 ನೋಡಿಕೊಂಡು ಈ ತರಗತಿಗಳನ್ನು ನೋಡ್ಕೋಬೋದಾಗಿದೆ. ಸೊ ವಿದ್ಯಾರ್ಥಿಗಳು, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂತಂದರೆ, ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ವತಿಯಿಂದ ನಾವು ಮುರಾರ್ಜಿ ತಯಾರಿಗೆ ಅಂತಾನೆ ಏನು ಮಾಡ್ತಾ ಇದೀವಪ್ಪ ಅಂತಂದರೆ ತರಗತಿಗಳನ್ನು ನೀಡ್ತಾ ಇದ್ದೀವಿ. ನೀವು ಪ್ಲೇಸ್ಟೋರ್ ಒಳಗೆ ಹೋಗಿ ಮೈ ಕ್ಲಾಸಸ್ ಅಕಾಡೆಮಿ ಅಂತ ಟೈಪ್ ಮಾಡಿದ್ರಿ ಅಂತಂದರೆ ಅಲ್ಲಿ ಒಂದು ನಮ್ಮ ಆ್ಯಪ್ ಈ ರೀತಿಯಾಗಿರ್ತಕ್ಕಂಥ ಒಂದು ಲೋಗೋ ಇರ್ತೈತಿ. ನೀವು ಅದನ್ನ ಆ್ಯಪನ್ನು ಏನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಒಂದು ತರಗತಿಯ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾವು ನಮ್ಮ ಆ್ಯಪ್ನ ಲಿಂಕನ್ನು ಹಾಕಿರ್ತೀವಿ. ಸೊ ಅದನ್ನು ಕೂಡ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವೇನು ಮಾಡ್ಬೋದಾಗಿದೆ, ತಿಳ್ಕೊಳ್ಬೋದಾಗಿದೆ. ಸೊ ಈ ರೀತಿಯ ನಿರಂತರ ತರಗತಿಗಳಿಗಾಗಿ ನೀವು ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ವಿದ್ಯಾರ್ಥಿಗಳೇ, ಈ ತರಗತಿಯನ್ನು ನೀವು ಕೊನೆಯವರೆಗೂ ನೋಡ್ತಾ ಹೋದರೆ ನಾನು ಕೊನೆಗೆ ಒಂದು ಪ್ರಶ್ನೆಯನ್ನು ಕೇಳಿರ್ತೇನೆ. ಸೊ ಕೊನೆಗೆ ಅಂತ ಮಿಡ್ಲ ಒಂದು ಪ್ರಶ್ನೆಯನ್ನು ಕೇಳಿರ್ತೇನೆ. ಸೊ ನೀವು ಕಮೆಂಟ್ ಬಾಕ್ಸ್ ಒಳಗೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಏನು ಮಾಡ್ಬೋದಾಗಿದೆ, ತಿಳಿಸ್ಕೋಬೋದಾಗಿದೆ. ಸೊ ಹಾಗಾದರೆ ನಾವು ನೋಡ್ತಾ ಹೋಗೋಣಂತ 80ರಿಂದ 100 ಪ್ರಶ್ನೆಗಳವರೆಗೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನಾವು ಏನು ಮಾಡ್ತಾ ನೋಡ್ತಾ ಹೋಗೋಣಂತ. ಸೊ 81ನೇ ಪ್ರಶ್ನೆ ಅಂತ ಬಂದಾಗ ಭಾಗ 5ರಲ್ಲಿ 81ನೇ ಪ್ರಶ್ನೆ ಸಮಾಜ ವಿಜ್ಞಾನದಲ್ಲಿ 81ನೇ ಪ್ರಶ್ನೆ, ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರನಟ ಯಾರು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ದಾದಾ ಸಾಹೇಬ್ ಫಾಲ್ಕೆ ಅಂತಾನೆ ನಾ ಏನ್ ಮಾಡಿದ್ದೇನೆ ಅಂದ್ರೆ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಅಂದ್ರೆ 2025ರವರೆಗೆ ಅಲ್ಲಿ ದಾದಾ ಸಾಹೇಬ್ ಪ್ರಶಸ್ತಿ ಪಡ್ಕೊಂಡಂಥವ್ರು ಯಾರು, ಓಕೆ, ನಮ್ಮ ಕರ್ನಾಟಕದಲ್ಲಿ ಪಡ್ಕೊಂಡಂಥವ್ರು, ಮೊದಲ ಬಾರಿಗೆ ಪಡ್ಕೊಂಡಂಥವ್ರು, ರೀಸೆಂಟ್ ಆಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನಾನು ಏನು ವಿಡಿಯೋ ಮಾಡಿದ್ದೀನಿ. ನೀವು ಆ ತರಗತಿಗಳನ್ನು ಹೋಗಿ ಏನು ಮಾಡ್ಕೋಬೋದಾಗಿದೆ, ನೋಡ್ಕೋಬೋದಾಗಿದೆ. ಹಾಗಾದ್ರೆ ಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಚಿತ್ರನಟ ಯಾರು? ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ವಿಷ್ಣುವರ್ಧನ್, ಆಪ್ಷನ್ ಬಿ ಅಂಬರೀಶ್, ಆಪ್ಷನ್ ಸಿ KS ಅಶ್ವಥ್, ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್. ಹಾಗಾದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪಡ್ಕೊಂಡಂತ ಚಿತ್ರನಟ ಯಾರು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್. ನೋಡ್ರಿ, ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಚಿತ್ರರಂಗದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ಸಾಧಕರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಹಾಗಾದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಯಾವ ಒಂದು ಕ್ಷೇತ್ರಕ್ಕೆ ನೀಡ್ತಾರಂತಂದ್ರೆ ಚಿತ್ರರಂಗಕ್ಕೆ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡ್ಕೊಂಡಂತ ಮೊದಲ ಕನ್ನಡಿಗ ಯಾರು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನ ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವವ ಅಂತ ಕೇಳಿದ್ದಾರೆ. ಸೊ ಬೇಸಿಕ್ ಕ್ವಶನ್, ಕಬ್ಬಿಣದ ಉಪಕರಣಗಳನ್ನ ತಯಾರು ಮಾಡುವವರನ್ನ ನಾವೇನಂತ ಕರಿತೀವಿ? ಆಪ್ಷನ್ ಎ ಚಮ್ಮಾರ, ಆಪ್ಷನ್ ಬಿ ಕಮ್ಮಾರ, ಆಪ್ಷನ್ ಸಿ ಕುಂಬಾರ, ಆಪ್ಷನ್ ಡಿ ಬಡಗಿ. ಹಾಗಾದ್ರೆ ಬಡಿಗೆ ಅಂತಂದಾಗ ಕಟ್ಟಿಗೆಯಲ್ಲಿ ಸಾಮಾನುಗಳನ್ನ ತಯಾರು ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವೇನಂತ ಕರಿತೀವಿ? ಬಡಗಿ ಅಂತ ಕರಿತೀವಿ. ಸೊ ಕುಂಬಾರ ಅಂತಂದಾಗ ಮಣ್ಣಿನಿಂದ ಮಡಿಕೆಗಳನ್ನ ತಯಾರು ಮಾಡ್ತಕ್ಕಂಥವ್ರಿಗೆ ನಾವೇನಂತ ಕರಿತೀವಿ? ಕುಂಬಾರ ಅಂತ ಕರಿತೀವಿ. ಇನ್ನು ಚಮ್ಮಾರ ಅಂತಂದ್ರೆ ಚರ್ಮದ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥವ್ರಿಗೆ ನಾವೇನಂತ ಕರಿತೀವಿ? ಚಮ್ಮಾರ ಅಂತ ಕರಿತೀವಿ. ಹಾಗಾದ್ರೆ ಕಮ್ಮಾರ ಅಂತಂದಾಗ ಕಬ್ಬಿಣದ ಉಪಕರಣಗಳನ್ನ ತಯಾರು ಮಾಡ್ತಕ್ಕಂಥವ್ರಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಕಮ್ಮಾರ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಇನ್ನ ನೆಕ್ಸ್ಟ್ ಪ್ರಶ್ನೆ 83ನೇ ಪ್ರಶ್ನೆ, ರಾಷ್ಟ್ರೀಯ ಹಣ್ಣು ಯಾವ್ದು ಹೇಳ್ರಿ? ಈಸಿ ಇರ್ತಕ್ಕಂಥ ಪ್ರಶ್ನೆ. ರಾಷ್ಟ್ರೀಯ ಹಣ್ಣು ಯಾವುದು? ಮಾವು. ಸೊ ನಾವು ಬೇಸಿಕ್ ಅನ್ನು ಏನ್ ಮಾಡ್ಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಇನ್ನು ಕೆಂಪು ಕೋಟೆ ಇರ್ತಕ್ಕಂಥ ಸ್ಥಳ ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಬೆಂಗಳೂರು. ಹಾಗಾದ್ರೆ ಕೆಂಪು ಕೋಟೆ ಇರ್ತಕ್ಕಂಥ ಸ್ಥಳ ಯಾವ್ದು ಬಂದ್ರ ಆಪ್ಷನ್ ಎ. ನಮಗೆಲ್ಲ ನಮ್ಮ ಕ್ಲಾಸ್ ಒಳಗ ನಮ್ಮ ಶಿಕ್ಷಕರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಫಸ್ಟ್ ಹೋದ ತಕ್ಷಣ 1ನೇ ಕ್ಲಾಸಿಗೆ, ನಮ್ಮೆಲ್ಲ LKG UKG ಎಲ್ಲ ನಾವು ಕಲ್ತಿಲ್ಲ. ಸೊ 1ನೇ ಕ್ಲಾಸಿಗೆ ಹೋದ ತಕ್ಷಣ ನಾವು ಫಸ್ಟ್ ಹಾಡಿಸ್ತಕ್ಕಂಥ ಹಾಡು ಕೆಂಪಕೋಟಿ ದೆಹಲಿಯಲ್ಲಿ ಗಗನ ಅಂತ ನಮ್ಗೆ ಏನ್ ಮಾಡ್ತಿದ್ರು, ಹಾಡು ಆಡಿಸ್ತಿದ್ರು. ಸೊ ಆ ಹಾಡು ನನಗೆ ಇವಾಗ ಏನಾಯ್ತು, ನೆನಪಿಗೆ ಬಂತು. ಸೊ ಹಾಗಾದ್ರೆ ಕೆಂಪು ಕೋಟಿ ಇರ್ತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ದೆಹಲಿ. ಸೊ ನಾವು ಹಾಡುಗಳನ್ನ ಸುಮ್ಮನೆ ಮನರಂಜನೆಗೋಸ್ಕರ ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಮಾಹಿತಿಗಳು ನಮ್ಗೆ ಏನ್ ಮಾಡ್ತಾ ಇರ್ತಾವ, ಸಿಗ್ತಾ ಇರ್ತಾವ. ಸೊ ಯಾವುದೇ ಒಂದು ವಿಷಯವನ್ನ ನಾವು ಕೇವಲ ಮನರಂಜನೆಗೆ ಅಂತ ಮಾತ್ರ ತಿಳ್ಕೊಳ್ಳೋದೇನೆ, ಅದರಿಂದ ನಮ್ಗೆ ಸಿಗ್ತಕ್ಕಂಥ ಏನು ಜ್ಞಾನ ಸಿಗ್ತೈತೆ ಅಂತಕ್ಕಂಥ ವೇದೊಳಗೆ ನಾವು ಥಿಂಕ್ ಮಾಡಿದಾಗ ಈ ರೀತಿ ಪ್ರಶ್ನೆಗಳಿಗೆ ಈಸಿಯಾಗಿ ನಾವೇನ್ ಮಾಡ್ಬೋದು, ಉತ್ತರವನ್ನ ಕಂಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಬಂದಾಗ 85ನೇ ಪ್ರಶ್ನೆ,
85ನೇ ಪ್ರಶ್ನೆ, ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿರುವ ಕಲ್ಲು. ಆಪ್ಷನ್ ಎ ಬಳಪದ ಕಲ್ಲು, ಆಪ್ಷನ್ ಬಿ ಕಡಪ ಕಲ್ಲು, ಆಪ್ಷನ್ ಸಿ ಅಮೃತಶಿಲೆ ಮತ್ತು ಆಪ್ಷನ್ ಡಿ ಬಂದಾಗ ಮರಳು ಕಲ್ಲು. ಹಾಗಾದ್ರೆ ಬಾದಾಮಿಯಲ್ಲಿರ್ತಕ್ಕಂಥ ಗುಹಾಂತರ ದೇವಾಲಯಗಳನ್ನ ಮರಳುಗಲ್ಲಿನಿಂದ ಏನ್ ಮಾಡಿದಾರಪ್ಪ ಅಂತಂದ್ರೆ ನಿರ್ಮಿಸಿದ್ದಾರೆ. ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿರ್ತದೆ, ಸರಿಯಾಗಿರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ. ಮರುಭೂಮಿಯೊಳಗೆ ನೀರು ದೊರೀತಾ ಇರ್ತಕ್ಕಂಥ ಫಲವತ್ತಾದಂಥ ಪ್ರದೇಶವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಆಪ್ಷನ್ ಎ ಕಣಿವೆ, ಆಪ್ಷನ್ ಬಿ ಒಯಾಸಿಸ್, ಆಪ್ಷನ್ ಸಿ ಗಿರಿಕಂದರ, ಆಪ್ಷನ್ ಡಿ ಸರೋವರ. ಹಾಗಾದ್ರೆ ನಾವೇನಂತ ಕರಿತೀವಿ, ಆಪ್ಷನ್ ಬಿ ಒಯಾಸಿಸ್ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದೊಳಗ ಯಾರಾದ್ರೂ ನಮ್ಮ ಸಹಾಯಕ್ಕೆ ಬಂದ್ರು ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಒಯಾಸಿಸ್ ಬಂದಂಗೆ ಬಂದು ನೋಡಪ್ಪ ಅಂತ ಹೇಳ್ತಿರ್ತೇವೆ. ಸೊ ಹಂಗಂದ್ರೆ ಏನಂತಂದ್ರೆ ನೀರು ಅತಿ, ಯಾಕಂದ್ರೆ ಮರುಭೂಮಿಯಲ್ಲಿ ಅಂದಾಗ ನೀರು ಸಿಗ್ತಕ್ಕಂಥದ್ದು ಅತಿ ರೇರ್. ಸೊ ಎಲ್ಲೋ ಒಂದು ಪ್ರದೇಶದೊಳಗೆ ನೀರು ಬಂದೈತಿ ಅಂತಂದ್ರೆ, ನೀರು ಹೊರಹೊಮ್ಮೈತಿ ಅಂದ್ರೆ ಅದನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಒಯಾಸಿಸ್ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಸೊ ನೆಕ್ಸ್ಟ್ ಬಂದಾಗ 87ನೇ ಪ್ರಶ್ನೆ. 87ನೇ ಪ್ರಶ್ನೆ ಏನೈತೆ ಅಂತಂದ್ರೆ ಆಗ್ರಾದ ತಾಜ್ ಮಹಲ್ ಅನ್ನು ಕಟ್ಟಲು ಬಳಸಿರುವ ಕಲ್ಲು. ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲ್ ಅನ್ನು ಯಾರು ಕಟ್ಟಿದಾರಪ್ಪ ಅಂದ್ರೆ ಶಹಜಹಾನ್ ಕಟ್ಟಿದಾನೆ. ಸೊ ಅದನ್ನ ಕಟ್ಟೋದಕ್ಕೋಸ್ಕರ ಬಳಕೆ ಮಾಡಿರ್ತಕ್ಕಂಥ ಕಲ್ಲು. ಸೊ ಶಹಜಹಾನ್ ಕಟ್ಟಿಲ್ಲ, ಶಹಜಹಾನ್ ಕಟ್ಸಿದಾನ. ಸೊ ಹಾಗಿದ್ರೆ ಅದನ್ನ ಕಟ್ಟೋದಕ್ಕೋಸ್ಕರ ಬಳಕೆ ಮಾಡಿರ್ತಕ್ಕಂಥ ಕಲ್ಲು ಯಾವುದು ಅಂತಂದ್ರೆ ಅಮೃತಶಿಲೆ, ಬಳಪದ ಕಲ್ಲು, ಕಡಪದ ಕಲ್ಲು ಮತ್ತೆ ಕೆಂಪು ಕಲ್ಲು ಅಂತಂದಾಗ ಸರಿಯಾದಂತ ಉತ್ತರ ಯಾವ್ದು ಬರ್ತದೆ ಅಂದ್ರೆ ಆಪ್ಷನ್ ಎ. ಆಗ್ರಾದ ತಾಜ್ ಮಹಲ್ ಅನ್ನ ಕಟ್ಟೋದಕ್ಕೋಸ್ಕರ ಬಳಕೆ ಮಾಡಿದಂತ ಕಲ್ಲು ಯಾವ್ದಪ್ಪ ಅಂತಂದ್ರೆ ಅಮೃತಶಿಲೆ. ಒಂದು ಜಾಗತಿಕ ಏನಪ್ಪಾ ಅಂತಂದ್ರೆ ದೆಹಲಿಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ವಾಯು ಮಾಲಿನ್ಯದ ಪರಿಣಾಮದಿಂದಾಗಿ, ಆಮೇಲೆ ಹಸಿರು ಮನೆ ಅನಿಲದ ಪರಿಣಾಮದಿಂದಾಗಿ ಏನಾಗುತ್ತಂತಂದ್ರೆ ಈ ಒಂದು ಅಮೃತಶಿಲೆ ತುಂಬಾ ಹೊಳಿತಾ ಇರ್ತದೆ. ಸೊ ಅದು ತನ್ನ ಹೊಳಪನ್ನ ಏನ್ ಮಾಡ್ತಾ ಇದೆ, ಕಳ್ಕೊಳ್ತಾ ಇದೆ. ಅಲ್ಲಿ ಆಗ್ತಾ ಇರ್ತಕ್ಕಂಥ ವಾಯು ಮಾಲಿನ್ಯದ ಪರಿಣಾಮದಿಂದ ಈ ಒಂದು ಅಮೃತಶಿಲೆ ತಾಜ್ ಮಹಲ್ ಏನ್ ಮಾಡಂತದೆ, ತನ್ನ ಕಳೆಯನ್ನ ಕಳ್ಕೊಳ್ತಾ ಕುಂತದೆ, ಕಳೆಗುಂದಾಕುಂತತಿ ಅಂತಕ್ಕಂಥ ಮಾತನ್ನ ನಾವ್ ಏನ್ ಮಾಡ್ತೇವೆ, ಹೇಳ್ತೇವೆ. ಸೊ ಪ್ರಸ್ತುತವಾಗಿ ಇರ್ತಕ್ಕಂಥದ್ದು ಒಂದು ಮೇಜರ್ ಇಶ್ಯೂ ಏನಪ್ಪಾ ಅಂತಂದ್ರೆ ಪರಿಸರ ಮಾಲಿನ್ಯ. ಸೊ ಪರಿಸರ ಮಾಲಿನ್ಯದಿಂದಾಗಿ ನಾವು ಒಂದು ಅಮೂಲ್ಯವಾದಂತ ಈ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನ ಏನ್ ಮಾಡ್ತಾ ಇದೀವಿ, ಕಳ್ಕೊಳ್ತಾ ಇದೀವಿ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೋಸ್ಕರ ಮಾಲಿನ್ಯವನ್ನ ಏನ್ ಮಾಡ್ಬೇಕಾಗಿರ್ತದೆ, ತಡೆಗಟ್ಟಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಕೂಡ ಆಗಿರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಅಂಡಮಾನ್ ದ್ವೀಪಗಳು ಇರ್ತಕ್ಕಂಥ ಸ್ಥಳ. ಸೊ ಅಂಡಮಾನ್ ನಿಕೋಬಾರ್ ದ್ವೀಪಗಳು, ದ್ವೀಪ ಅಂತಂದಾಗ ಸುತ್ತಲೂ ನೀರಿನಿಂದ ಕೂಡಿರ್ತಕ್ಕಂಥ ಪ್ರದೇಶವನ್ನ ನಾವೇನಂತ ಕರಿತೀವಿ, ದ್ವೀಪ ಅಂತ ಕರಿತೀವಿ. ಸೊ ನಮ್ಮ ಭಾರತ ದೇಶವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ದ್ವೀಪ ಅಂತ ಕರೆಯೋದಿಲ್ಲ. ನಾವೇನಂತ ಕರಿತೀವಿ ಹೇಳ್ರಿ, ಪರ್ಯಾಯ ದ್ವೀಪ ಅಂತ ಕರಿತೀವಿ. ಪರ್ಯಾಯ ದ್ವೀಪ ಅಂತ ಯಾಕೆ ಕರಿತೀವಿ ಅಂತಂದ್ರೆ 3 ಭಾಗದಲ್ಲಿ ನೀರಿದ್ದು ಕೇವಲ 1 ಭಾಗದಲ್ಲಿ ಮಾತ್ರ. ಸೊ ಈ ರೀತಿ ಭೂಮಿ ನಮ್ಮ ಭಾರತ ದೇಶ ಬಂದಾಗ 3 ಭಾಗದಲ್ಲಿ ಏನಾಗಿರ್ತದೆ, ನೀರಿನಿಂದ ಕುಡಿತಿ. ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಸೊ ಇಲ್ಲಿ ಬಂದಾಗ ಹಿಂದೂ ಮಹಾಸಾಗರ ಇದೆ, ಹಿಂದೂ ಮಹಾಸಾಗರ. ಸೊ ಈ ಕಡೆ ಬಂದಾಗ ಬಂಗಾಳ ಕೊಲ್ಲಿ. ಓಕೆ, ಬಂಗಾಳ ಕೊಲ್ಲಿ. ಈ ರೀತಿಯಾಗಿ ನಮ್ಮ ಭಾರತ ದೇಶ 3 ಭಾಗದಲ್ಲಿ ನೀರಿನಿಂದ ಕೂಡಿದ್ದು, ಕೇವಲ 1 ಭಾಗದಲ್ಲಿ ಮಾತ್ರ ಏನಿದೆ, ಭೂಮಿ ಇದೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಸೊ ಹಾಗಾದ್ರೆ ದ್ವೀಪ ಅಂತಂದ್ರೆ ಸುತ್ತಲೂ ನೀರಿದ್ದು ಮಧ್ಯೆ ಏನು ಭೂಮಿ ಇರ್ತಕ್ಕಂಥ ಪ್ರದೇಶವನ್ನ ನಾವೇನಂತ ಕರಿತೀವಿ, ದ್ವೀಪ ಅಂತ ಕರಿತೀವಿ. ಹಾಗಾದ್ರೆ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂದಾಗ ಈ ಭಾಗದೊಳಗ ನಮ್ಮ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬರ್ತಾವ. ಹಾಗಾದ್ರೆ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಯಾವ ಭಾಗದೊಳಗೆ ಬರ್ತಾವ ಹೇಳ್ರಿ, ಬಂಗಾಳ ಕೊಲ್ಲಿ. ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾಗಿರ್ತದೆ. ಹಾಗಾದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿಯೊಳಗ ಬರ್ತಾವ. ಇನ್ನು ನೆಕ್ಸ್ಟ್ ಬಂದಾಗ 89ನೇ ಪ್ರಶ್ನೆ. 89ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಭಾರತದ ಟ್ರ್ಯಾಕ್ ಅಂಡ್ ಫೀಲ್ಡ್ ರಾಣಿ ಯಾರು ಅಂತ ಕೇಳಿದ್ದಾರೆ. ಓಕೆ, ಟ್ರ್ಯಾಕ್ ಅಂಡ್ ಫೀಲ್ಡ್ ಇಟ್ ಮೀನ್ಸ್ ಅಥ್ಲೆಟಿಕ್ ಇವೆಂಟ್ಸ್. ಸೊ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತಂದ್ರೆ ಅಥ್ಲೆಟಿಕ್ ಇವೆಂಟ್ಸ್. ಸೊ ಅಥ್ಲೆಟಿಕ್ ಇವೆಂಟ್ಸ್ ಮೀನ್ಸ್ ಇಟ್ ಪ್ಲೇಸ್ ಆನ್ ರನ್ನಿಂಗ್ ಟ್ರ್ಯಾಕ್. ಸೊ ರನ್ನಿಂಗ್ ಟ್ರ್ಯಾಕ್. ಸೊ ಗೋ ಥ್ರೂ ದ ಆನ್ಸರ್, ರನ್ನಿಂಗ್ ಟ್ರ್ಯಾಕ್. ರನ್ನಿಂಗ್ ಟ್ರ್ಯಾಕ್ ಯಾರು ಬರ್ತಾರೆ? ಸೊ ಸಾನಿಯಾ ಮಿರ್ಜಾ ಬರೋದಿಲ್ಲ. ಸಾನಿಯಾ ಮಿರ್ಜಾ ಯಾವ್ದಕ್ಕೆ ಬರ್ತಾರೆ? ಟೆನ್ನಿಸ್. ಮಮತಾ ಪೂಜಾರಿ, ಮಾಲತಿ ಹೊಳ್ಳ ಇವರು ಕೂಡ ಬರೋದಿಲ್ಲ. ಮಮತಾ ಪೂಜಾರಿ ಅದಕ್ಕೆ ಬರ್ತಾರೋ ಇವರು ವೇಟ್ ಲಿಫ್ಟಿಂಗ್. ಇನ್ನು ಮಾಲತಿ ಹೊಳ್ಳ ಆಮೇಲೆ PT ಉಷಾ ಅಂತ ಬಂದಾಗ ರನ್ನಿಂಗ್ ಟ್ರ್ಯಾಕಿಗೆ ಬರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಆಪ್ಷನ್ ಡಿ ಒಳಗೆ ಬರ್ತಕ್ಕಂಥದ್ದು PT ಉಷಾ. ರನ್ನಿಂಗ್ ಟ್ರ್ಯಾಕ್ ಅಂಡ್ ಫೀಲ್ಡ್ ರಾಣಿ ಅಂತಕ್ಕಂಥ ನಾವು ಯಾರನ್ನ ಕರಿತೀವಪ್ಪ ಅಂತಂದ್ರೆ PT ಉಷಾರನ್ನ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದಾಗ ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ. ಹಾಕಿ ತಂಡದಲ್ಲಿ ಇರ್ತಕ್ಕಂಥ ಆಟಗಾರರ ಸಂಖ್ಯೆ ಎಷ್ಟಿರ್ತತಿ?
11 ಇರ್ತೈತಿ. ಈ ರೀತಿ ನೀವು ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಫುಟ್ಬಾಲ್, ವಾಲಿಬಾಲ್ ಇವೆಲ್ಲದರಲ್ಲೂ ಇರ್ತಕ್ಕಂಥ ಆಟಗಾರರ ಸಂಖ್ಯೆನ ಏನು ಮಾಡಬೇಕಾಗ್ತತಿ, ತಿಳ್ಕೊಳ್ಬೇಕಾಗ್ತತಿ. ಸೊ ನೆಕ್ಸ್ಟ್ ಬಂದಾಗ 91ನೇ ಪ್ರಶ್ನೆ. 91ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಆಶ್ರಮ ಯೋಜನೆಯ ಉದ್ದೇಶ. ಸೊ ಆಶ್ರಮ ಯೋಜನೆಯ ಉದ್ದೇಶ. ಸೊ ಆಶ್ರಮ ಅಲ್ಲ, ಆಶ್ರಯ. ಜಸ್ಟ್ ಅ ಮಿನಿಟ್. ಆಶ್ರಯ ಏನ್ ಹೇಳ್ರಿ? ಆಶ್ರಯ. ಆಶ್ರಯ ಯೋಜನೆಯ ಉದ್ದೇಶ ಏನು ನೋಡ್ರಿ? ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳನ್ನು ಕಟ್ಟಿಕೊಳ್ಳಲು ಒದಗಿಸುವುದು. ಆಪ್ಷನ್ ಬಿ, ಬಾಲಕಿಯರಿಗೆ ಉತ್ತಮ ಭವಿಷ್ಯವನ್ನು ಒದಗಿಸುವುದು. ಆಪ್ಷನ್ ಸಿ, ಗುಣಮಟ್ಟದ ಶಿಕ್ಷಣ. ಆಪ್ಷನ್ ಡಿ, ಶಿಕ್ಷಿತ ಯುವ ಪೀಳಿಗೆಗೆ ಸ್ವಯಂ ಉದ್ಯೋಗವನ್ನ ಒದಗಿಸುವುದು. ಹಾಗಾದ್ರೆ ಆಶ್ರಯ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ, ಆಶ್ರಯ ಅಂತಂದ್ರೆ ಬಡವರಿಗೆ ಮನೆಗಳನ್ನ ನಿರ್ಮಾಣ ಮಾಡಿ ಕೊಡೋದು ಅಥವಾ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೋಸ್ಕರ ಸಾಲವನ್ನ ಒದಗಿಸ್ತಕ್ಕಂಥ ಯೋಜನೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆಶ್ರಯ ಯೋಜನೆ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ಆಶ್ರಯ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳನ್ನು ಕಟ್ಟಿಕೊಳ್ಳಲು ಒದಗಿಸುವುದಾಗಿದೆ. ಸೊ ಅವರಿಗೆ ನಿವೇಶನಗಳನ್ನಾದ್ರೂ ಒದಗಿಸಬಹುದು, ಅಥವಾ ಮನೆಗಳನ್ನು ನಿರ್ಮಾಣ ಮಾಡಿ ಉಚಿತ ಮನೆಗಳನ್ನಾದ್ರೂ ಕೊಡಬಹುದು, ಅಥವಾ ಅವ್ರಿಗೆ ಏನಾದ್ರೂ ನಿವೇಶನಗಳು ಇದ್ರೆ ಸೊ ಮನೆ ಕಟ್ಟಿಕೊಳ್ಳೋದಕ್ಕೋಸ್ಕರ ಸಾಲವನ್ನು ಕೂಡ ಏನ್ ಮಾಡ್ಬೋದು, ಒದಗಿಸಬಹುದು. ಇದರ ಒಂದು ಆಶ್ರಯ ಯೋಜನೆಯ ಮುಖ್ಯ ಉದ್ದೇಶ ಆಗಿರ್ತತಿ. ಇನ್ನ ವಿವಿಧತೆಯಲ್ಲಿ ಏಕತೆ ಎಂದರೆ, ಹಾಗಾದ್ರೆ ವಿವಿಧತೆಯಲ್ಲಿ ಏಕತೆ ಅಂದ್ರೆ ಏನು? ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದುವುದು. ಆಪ್ಷನ್ ಬಿ, ಎಲ್ಲರೂ ಒಂದೇ ಜನಾಂಗಕ್ಕೆ ಸೇರಿರುವುದು. ಸಿ, ಆಪ್ಷನ್ ಸಿ, ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಿರುವುದು. ಇನ್ನು ಆಪ್ಷನ್ ಡಿ ಬಂದಾಗ ಎಲ್ಲರೂ ಒಂದೇ ಭಾಷೆಯನ್ನು ಮಾತನಾಡುವುದು. ಸೊ ವಿವಿಧತೆಯಲ್ಲಿ ಏಕತೆ ಅಂತ ಬಂದಾಗ ನಮ್ಮ ಭಾರತ ದೇಶವನ್ನ ನಾವು ಮುಖ್ಯವಾಗಿ ಏನಂತ ಕರಿತೀವಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂಥ ದೇಶ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಕೇವಲ ಒಂದು ಭಾಷೆಯನ್ನ ಮಾತಾಡ್ತಾ ಇರ್ತಕ್ಕಂಥ ಜನರಿಲ್ಲ, ಕೇವಲ ಒಂದು ಧರ್ಮವನ್ನ ಪೂಜಿಸ್ತಾ ಇರ್ತಕ್ಕಂಥ ಜನರಿಲ್ಲ, ಇಲ್ಲಿ ಕೇವಲ ಒಂದು ಆಚರಣೆಗಳಿಲ್ಲ. ಹೌದು, ಇಲ್ಲಿ ಹಲವಾರು ಆಚರಣೆಗಳಿದಾವೆ, ಹಲವಾರು ಧರ್ಮಗಳಿದಾವೆ, ಹಲವಾರು ಭಾಷೆಗಳಿದಾವೆ. ಆದ್ರೂ ಕೂಡ ನಮ್ಮ ಭಾರತ ದೇಶವನ್ನ ನಾವು ಒಂದು ಅಂತಕ್ಕಂಥ ಒಂದು ಒಕ್ಕೊರಲ ಮನೋಭಾವದಿಂದ ಏನ್ ಮಾಡ್ತಾ ಇದ್ದೇವಪ್ಪ ಅಂದ್ರೆ ಇಲ್ಲಿ ಬದುಕ್ತಾ ಇದ್ದೀವಿ. ಸೊ ನಮ್ಮ ಅಕ್ಕದ ಪಕ್ಕದ ಮನೆಯಲ್ಲಿ ಇರ್ತೀವಂದ್ರೂ ಕೂಡ ನಮ್ಮ ಭಾಷೆ ಬೇರೆ ಆಗಿರ್ತತಿ, ನಾವು ಮಾಡ್ತಕ್ಕಂಥ ಆಚರಣೆಗಳು, ನಮ್ಮ ಧರ್ಮಗಳು ಬೇರೆ ಆಗಿರ್ತಾವ. ಆದ್ರೂ ಕೂಡ ನಾವು ಒಂದೇ ಅಂತ ಹೇಳಿ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಒಂದೇ ಒಂದು ಪ್ರದೇಶದೊಳಗೆ ವಾಸವನ್ನ ಮಾಡ್ತಾ ಇರ್ತೀವಿ. ಎಲ್ಲವೂ ಆಚರಣೆಗಳನ್ನ ನಾವು ನಮ್ದು ಅಂತ ಅನ್ಕೊಂಡು ಏನ್ ಮಾಡ್ತೀವಿ, ಆಚರಣೆನ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಬಂದಾಗ ರಾಷ್ಟ್ರೀಯ ಹಬ್ಬಗಳು ಅಂತ ಬಂದಾಗ ಯಾವುದೇ ಧರ್ಮ ಜಾತಿ ಏನೂ ಇರೋದಿಲ್ಲ, ಎಲ್ಲರೂ ಒಟ್ಟಾರೆಲ್ಲ ಸೇರ್ಕೊಂಡು ಅದು ನಮ್ಮ ರಾಷ್ಟ್ರೀಯ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಸೊ ಅದಕ್ಕೋಸ್ಕರ ನಮ್ಮ ಭಾರತವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಕರಿತೀವಿ. ಯಾಕಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತಂದ್ರೇನು? ಎಲ್ಲರೂ ಒಂದೇ ಜನಾಂಗಕ್ಕೆ ಸೇರಿರುವುದಾ? ಇಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶದೊಳಗ ಒಂದೇ ಜನಾಂಗ ಇಲ್ಲ, ಹಲವಾರು ಜನಾಂಗಗಳಿದಾವೆ. ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಿರುವುದಾ? ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳಿದಾವೆ. ತಮಗೆ ಬೇಕಾದಂತ, ತಮಗೆ ಇಷ್ಟವಾದಂತ ಧರ್ಮವನ್ನ ಆಚರಣೆ ಮಾಡಿಕೊಳ್ಳುವಂತ ಹಕ್ಕನ್ನ ನಮ್ಮ ಒಂದು ಸಂವಿಧಾನ ನಮಗೆ ಏನ್ ಮಾಡಿದೆ, ಕೊಟ್ಟಿದೆ. ಇನ್ನು ಎಲ್ಲರೂ ಒಂದೇ ಭಾಷೆಯನ್ನ ಮಾತನಾಡ್ತಾರ? ಇಲ್ಲ. ನಮ್ಮ ಸಂವಿಧಾನದಲ್ಲಿ ಏನಪ್ಪಾ ಅಂದ್ರೆ ಮಾನ್ಯತೆ ಪಡೆದಿರ್ತಕ್ಕಂಥ ಭಾಷೆಗಳ ಸಂಖ್ಯೆನೇ 22. ಅದ್ರ ಹೊರತಾಗಿ ಹಲವಾರು ಭಾಷೆಗಳು ನಮ್ಮಲ್ಲಿದಾವೆ. ಸೊ ಹಾಗದಕ್ಕೋಸ್ಕರ ಎಲ್ಲರೂ ಒಂದೇ ಭಾಷೆಯನ್ನ ಮಾತನಾಡೋದು ಇದು ಕೂಡ ಏನಾಗ್ತದೆ, ತಪ್ಪಾಗ್ತದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದಿರುವುದು. ಭಿನ್ನತೆಯನ್ನ ಕಡೆಗಣಿಸಿ, ಅದು ಬೇಡ ಅದು ಇದು ಅಂತಕ್ಕಂಥ ಭಿನ್ನತೆಯನ್ನ ಎಲ್ಲವನ್ನು ದೂರ ಮಾಡ್ಕೊಂಡು ನಾವೆಲ್ಲರೂ ಕೂಡ ಭಾವೈಕ್ಯತೆಯನ್ನ ಹೊಂದಿರ್ತಕ್ಕಂಥದ್ದನ್ನ ನಾವೇನಂತ ಕರಿತೇವಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಏನ್ ಮಾಡ್ತೇವೆ, ಕರಿತೇವೆ. ಹಾಗಾದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿದೆ, ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಬಂದಾಗ 93ನೇ ಪ್ರಶ್ನೆ. 93ನೇ ಪ್ರಶ್ನೆ. ಇದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ಇವತ್ತಿನ ಪ್ರಶ್ನೆಯನ್ನ ನೀವು ಕೇಳಿಕೊಂಡು ನೀವೇನ್ ಮಾಡ್ಬೇಕಂತಂದ್ರೆ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ಬೇಕಂತಂದ್ರೆ ಕಮೆಂಟ್ ಅನ್ನ ಮಾಡ್ಬೇಕಾಗ್ತತಿ. ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಅನ್ನ ಮಾಡಿ ಈ ಒಂದು ಪ್ರಶ್ನೆಗೆ ನೀವೇನ್ ಮಾಡ್ಬೋದು ಅಂತಂದ್ರೆ ಉತ್ತರವನ್ನ ನೀಡಬಹುದು. ಹಾಗಾದ್ರೆ ಅರ್ಜುನ ಪ್ರಶಸ್ತಿಯನ್ನ ಯಾವ ಕ್ರೀಡೆಗೆ ನೀಡಲಾಗುತ್ತದೆ? ಉತ್ತರವನ್ನ ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅರ್ಜುನ ಪ್ರಶಸ್ತಿಯನ್ನ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಅರ್ಜುನ ಪ್ರಶಸ್ತಿಯನ್ನು ಯಾವ ಒಂದು ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಸೊ ಇದನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಇನ್ನು ನೆಕ್ಸ್ಟ್ ಬಂದಾಗ ಭಾರತದ ಅತಿ ಎತ್ತರದ ಶೃಂಗ ಅಂತ ಕೇಳಿದಾರೆ. ನಮಗೆ ಭಾರತದ ಅತಿ ಎತ್ತರದ ಶೃಂಗ ಅಂತ ಬಂದಾಗ ಆಪ್ಷನ್ ಏನೈತಿ, ಮುಳ್ಳಯ್ಯನಗಿರಿ. ಆಪ್ಷನ್ ಬಿ, ಅನೈಮುಡಿ. ಆಪ್ಷನ್ ಸಿ, ಮೌಂಟ್ ಎವರೆಸ್ಟ್. ಆಪ್ಷನ್ ಡಿ, ಮೌಂಟ್ ಗಾಡ್ವಿನ್ ಅಸ್ಟೀನ್ ಅಂತಕ್ಕಂಥದ್ದು 4 ಆಪ್ಷನ್ ಇಲ್ಲಿ ಬಂದಿದಾವೆ. ಮೌಂಟ್ ಗಾಡ್ವಿನ್ ಅಸ್ಟೀನ್ ಅಂತಂದ್ರೆ ನಾವು ಇದನ್ನ ಏನಂತ ಕರಿತೀವಿ, K2 ಅಂತ ಏನ್ ಮಾಡ್ತೀವಿ, ಕರಿತೀವಿ. ಸೊ ಇದನ್ನ ಏನಂತ ಕರಿತೀವಿ ನಾವು, ಮೌಂಟ್ ಗಾಡ್ವಿನ್ ಅಸ್ಟೀನ್ ಅನ್ನ K2 ಅಂತಾನು ಕೂಡ ಏನ್ ಮಾಡ್ತೀವಪ್ಪ ಅಂತಂದ್ರೆ
ಕರಿತೀವಿ. ಹಾಗಾದ್ರೆ ಆಪ್ಷನ್ ಮುಳ್ಳಯ್ಯನಗಿರಿ ಆಪ್ಷನ್ ಎ ಅಂತ ಬಂದಾಗ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅತ್ಯಂತ ಎತ್ತರವಾದಂತ ಶೃಂಗ. ಎಲ್ಲಿ ಹೇಳ್ರಿ? ಕರ್ನಾಟಕದಲ್ಲಿ ಇರ್ತಕ್ಕಂಥ ಅತಿ ಎತ್ತರವಾದಂತ ಶೃಂಗ ಯಾವುದು ಅಂತಂದ್ರೆ ಮುಳ್ಳಯ್ಯನಗಿರಿ. ಇನ್ನು ಅನೈಮುಡಿ ಅಂತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ, ಇಲ್ಲಿ ಹೇಳ್ರಿ, ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥ ಅತಿ ಎತ್ತರದ ಶೃಂಗ ಯಾವ್ದಪ್ಪ ಅಂತಂದ್ರೆ ಅನೈಮುಡಿ. ಇನ್ನು ಮೌಂಟ್ ಎವರೆಸ್ಟ್ ಅಂದಾಗ ವಿಶ್ವದ ಅತಿ ಎತ್ತರದ ಶೃಂಗ, ವಿಶ್ವದ ಅತಿ ಎತ್ತರದ ಶೃಂಗ. ಈ ವಿಶ್ವದ ಅತಿ ಎತ್ತರದ ಶೃಂಗವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮೌಂಟ್ ಎವರೆಸ್ಟ್. ಯಾವುದು ಅಂತಂದ್ರೆ ಮೌಂಟ್ ಎವರೆಸ್ಟ್. ಹಾಗಾದ್ರೆ ಭಾರತದ ಅತಿ ಎತ್ತರದ ಶೃಂಗ ಯಾವುದು ಅಂತಂದ್ರೆ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಕ್ಕಂಥದ್ದು. ಸೊ K2 ಅಂತಕ್ಕಂಥದ್ದು ಭಾರತದ ಅತಿ ಎತ್ತರದ ಶೃಂಗ ಅಂತೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. ಇನ್ನು ನೆಕ್ಸ್ಟ್ ಬಂದಾಗ 94ನೇ ಪ್ರಶ್ನೆ, ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು. ಅವರಿಗೆ ಜಮೀನು ಇರೋದಿಲ್ಲ, ಬಟ್ ಅವರು ಕೃಷಿ ಭೂಮಿಯೊಳಗೆ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವ್ರನ್ನ ನಾವೇನಂತ ಕರಿತೀವಿ? ಆಪ್ಷನ್ ಎ ಸಣ್ಣ ಹಿಡುವಳಿದಾರರು, ಆಪ್ಷನ್ ಬಿ ಕೃಷಿ ಕೂಲಿಕಾರರು, ಆಪ್ಷನ್ ಸಿ ದೊಡ್ಡ ಹಿಡುವಳಿದಾರರು, ಆಪ್ಷನ್ ಡಿ ಜಮೀನ್ದಾರರು. ಹಾಗಾದ್ರೆ ಸಣ್ಣ ಹಿಡುವಳಿದಾರರು ಅಂತಂದಾಗ ಇವರಿಗೆ ಕೃಷಿ ಭೂಮಿ ಇರ್ತತಿ, ಇವ್ರಿಗೆ ಕೃಷಿ ಭೂಮಿ ಇರ್ತತಿ, ಬಟ್ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯನ್ನ ಇಟ್ಕೊಂಡು ಕೃಷಿಯನ್ನ ಮಾಡ್ತಕ್ಕಂಥವ್ರಿಗೆ ನಾವೇನಂತ ಕರಿತೀವಿ? ಸಣ್ಣ ಹಿಡುವಳಿದಾರರು ಅಂತ ಕರಿತೀವಿ. ಇನ್ನು ದೊಡ್ಡ ಹಿಡುವಳಿದಾರರು ಅಂತಂದಾಗ ಇವರು ಕೂಡ ಬರೋದಿಲ್ಲ, ಯಾಕಂದ್ರೆ ಇವ್ರಿಗೂ ಕೂಡ ಕೃಷಿ ಭೂಮಿ ಇರ್ತತಿ, ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯನ್ನ ಇಟ್ಕೊಂಡು ಇವರು ಕೃಷಿಯನ್ನ ಮಾಡ್ತಾ ಇರ್ತಾರೆ. ಇನ್ನು ಜಮೀನ್ದಾರರು ಅಂತ ಬಂದಾಗ ಇವ್ರಿಗಂತೂ ಅತಿ ಹೆಚ್ಚಿನದಾದಂಥ ಕೃಷಿ ಭೂಮಿ ಇರ್ತದೆ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಕೃಷಿ ಭೂಮಿಯನ್ನ ಸಣ್ಣ ಹಿಡುವಳಿದಾರರಿಗೆ, ದೊಡ್ಡ ಹಿಡುವಳಿದಾರರಿಗೆ ಕೊಟ್ಟು ಅಥವಾ ಕಾರ್ಮಿಕರನ್ನ ತಗೊಂಡು ಇಲ್ಲಿ ಕೆಲಸ ಮಾಡಿಸ್ಕೊಂಡು ಏನು ಕೃಷಿ ಭೂಮಿಯನ್ನ ಏನು ಸಾಗುವಳಿ ಮಾಡ್ತಾ ಇರ್ತೀವಿ. ಇವ್ರಿಗೆ ನಾವೇನಂತ ಕರಿತೀವಿ? ಜಮೀನ್ದಾರರು ಅಂತ ಕರಿತೀವಿ. ಇದು ಕೂಡ ಆಪ್ಷನ್ ಏನಾಗಂಗಿಲ್ಲ, ಬರಂಗಿಲ್ಲ. ಹಾಗಾದ್ರೆ ಜಮೀನನ್ನು ಹೊಂದಿರದೆ, ನೋಡಿ, ಜಮೀನನ್ನು ಹೊಂದಿರದೆ ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಕೃಷಿ ಕೂಲಿಕಾರರು. ಅವ್ರ ಕಡೆ ಜಮೀನ್ ಇರೋದಿಲ್ಲ, ಬಟ್ ಬೇರೆಯವರ ಒಂದು ಜಮೀನಿನೊಳಗೆ ಹೋಗಿ ಅವ್ರು ಏನ್ ಮಾಡ್ತಾ ಇರ್ತಾರೆ, ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ನಾವೇನಂತ ಕರಿತೀವಿ? ಕೃಷಿ ಕೂಲಿಕಾರರು ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿದೆ, ಸರಿಯಾಗಿದೆ. ಇನ್ನು 95ನೇ ಪ್ರಶ್ನೆ ಬಂದಾಗ ಒಳಾಂಗಣ ಆಟಕ್ಕೆ ಉದಾಹರಣೆಗಳು. ನಾವು ಆಟಗಳಲ್ಲಿ 2 ವಿಧಗಳನ್ನ ಮಾಡ್ತೀವಿ, ಒಂದು ಒಳಾಂಗಣ ಆಟಗಳು, ಮತ್ತೊಂದು ಹೊರಾಂಗಣ ಆಟಗಳು ಅಂತ ಹೇಳಿ. ಒಳಗಡೆ ಆಡ್ತಕ್ಕಂಥ ಆಟಗಳನ್ನ ನಾವು ಒಳಾಂಗಣ ಆಟಗಳು ಅಂತ ಕರೆದ್ರೆ, ಮೈದಾನದಲ್ಲಿ ಆಡ್ತಕ್ಕಂಥ ಆಟಗಳನ್ನ ನಾವೇನಂತ ಕರಿತೀವಿ? ಹೊರಾಂಗಣ ಆಟಗಳು ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ಫುಟ್ಬಾಲ್ ಅಂತಕ್ಕಂಥದ್ದು ಮನೆ ಒಳಗಡೆ ಆಡಕ್ಕಾಗ್ತದೆ, ಇದನ್ನ ಎಲ್ಲದಕ್ಕೊಂದು ಗ್ರೌಂಡ್ ಬೇಕು. ಸೊ ಫುಟ್ಬಾಲ್ ಅಂತಕ್ಕಂಥದ್ದು ಏನಾಗಿರ್ತದ, ಹೊರಾಂಗಣ ಆಟ ಆಗಿರ್ತದೆ. ಸೊ ಅದೇ ರೀತಿ ಕ್ರಿಕೆಟ್ ಅಂತಕ್ಕಂಥದ್ದು ಕೂಡ ಏನಾಗಿರ್ತದೆ ಅಂದ್ರೆ ಹೊರಾಂಗಣ ಆಟ ಆಗಿರ್ತದೆ. ಇನ್ನು ಹಾಕಿ ಅಂತಕ್ಕಂಥದ್ದು ಕೂಡ ಏನಾಗಿರ್ತದಪ್ಪ ಅಂತಂದ್ರೆ ಹೊರಾಂಗಣ ಆಟ ಆಗಿರ್ತದೆ. ಬಟ್ ಟೇಬಲ್ ಟೆನ್ನಿಸ್ ಅಂತಕ್ಕಂಥದ್ದು ಒಳಾಂಗಣ ಆಟಕ್ಕೆ ಸರಿಯಾದಂತ ಉದಾಹರಣೆ. ಆಪ್ಷನ್ ಡಿ ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ ಜೇನು ಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ. ಜೇನು ಕುರುಬರು ಎಲ್ಲಿ ವಾಸ ಮಾಡ್ತಾರಪ್ಪ ಅಂದ್ರೆ ಕೊಡಗು ಜಿಲ್ಲೆಯೊಳಗೆ ಹೆಚ್ಚಾಗಿ ಜೇನು ಕುರುಬರು ಏನ್ ಮಾಡ್ತಾರೆ, ವಾಸವನ್ನ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದಾಗ 97ನೇ ಪ್ರಶ್ನೆ, ನವೀಕರಿಸಬಹುದಾದ ಸಂಪನ್ಮೂಲ. ಹೌದಾ, ನವೀಕರಿಸಬಹುದಾದ ಸಂಪನ್ಮೂಲ, ರಿನ್ಯೂವೇಬಲ್ ಎನರ್ಜಿ. ಯಾವುದನ್ನ ನಾವು ಪದೇ ಅದನ್ನ ಬಳಸ್ಕೊಂಡ್ರು ಸಹಿತ ಅದು ಖಾಲಿ ಆಗೋದಿಲ್ವಲ್ಲ, ಅಂತ ಸಂಪನ್ಮೂಲನ ನಾವೇನಂತ ಕರಿತೀವಿ, ನವೀಕರಿಸಬಹುದಾದಂತ ಸಂಪನ್ಮೂಲ, ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಸೊ ಯಾವ್ದನ್ನ ನಾವು ಬಳಸಿದ ತಕ್ಷಣ ಮುಗಿದು ಹೋಗ್ಬಿಡ್ತತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ನಾನ್ ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಸೊ ಹಾಗಿದ್ರೆ ಇಲ್ಲಿ ಕಲ್ಲಿದ್ದಲು ಅಂತಕ್ಕಂಥದ್ದು ನಾವು ಹೆಂಗ್ ಬಳಸ್ತೀವಿ ಹಂಗಂಗ ಖಾಲಿ ಆಗ್ತಾ ಹೋಗ್ತತಿ. ಸೊ ಕಲ್ಲಿದ್ದಲು ಅಂತಕ್ಕಂಥದ್ದು ನವೀಕರಿಸಲಾಗದ ಸಂಪನ್ಮೂಲ, ನಾನ್ ರಿನ್ಯೂವೇಬಲ್ ಎನರ್ಜಿ. ಅದೇ ರೀತಿಯಾಗಿ ಪೆಟ್ರೋಲ್ ಕೂಡ ನಾನ್ ರಿನ್ಯೂವೇಬಲ್ ಎನರ್ಜಿ, ಡೀಸೆಲ್ ಸೊ ಇಟ್ ಈಸ್ ಆಲ್ಸೋ ನಾನ್ ರಿನ್ಯೂವೇಬಲ್ ಎನರ್ಜಿ. ಅಂಡ್ ಆಪ್ಷನ್ ಡಿ ವಿಂಡ್, ಗಾಳಿ ಅಂತಕ್ಕಂಥದ್ದು ಏನಾಗಿರ್ತದಪ್ಪ ಅಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲ. ಅಂದ್ರೆ ಇದನ್ನ ನಾವು ಎಷ್ಟು ಬಳಸ್ಕೊಂಡ್ರು ಸಹಿತ ಇದೇನಾದ್ರು ಮತ್ತೆ ರಿನ್ಯೂವಲ್ ಆಗ್ತಾನೆ ಇರ್ತದೆ. ಇದನ್ನ ನಾವು ಎಷ್ಟು ಬೇಕಾದ್ರೂ ಕೂಡ ಬಳಸ್ಕೋಬಹುದು. ಸೊ ಗಾಳಿ ಅಂತಕ್ಕಂಥದ್ದು, ವಿಂಡ್ ಅಂತಕ್ಕಂಥದ್ದು ಏನಾಗಿರ್ತದಪ್ಪ ಅಂತಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲ, ವಿಂಡ್ ಎನರ್ಜಿ ನವೀಕರಿಸಬಹುದಾದ ಸಂಪನ್ಮೂಲ. ಇನ್ನು ನೆಕ್ಸ್ಟ್ ಬಂದಾಗ ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ. ಸೊ ನಾವು ರಾಸಾಯನಿಕಗಳನ್ನ ಮತ್ತೆ ಕೀಟನಾಶಕಗಳನ್ನ ಬಳಸದೇನೆ ಕೃಷಿಯನ್ನ ಮಾಡ್ತಕ್ಕಂಥ ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರಾಸಾಯನಿಕ ಕೃಷಿ, ಸಾವಯವ ಕೃಷಿ, ನೀರಾವರಿ ಕೃಷಿ, ಮಳೆ ಆಧಾರಿತ ಕೃಷಿ. ರಾಸಾಯನಿಕ ಕೃಷಿ ಅಂದ್ರೆ ಸೊ ನಾವಿಲ್ಲಿ ರಾಸಾಯನಿಕ ಗೊಬ್ಬರ ಮತ್ತೆ ಕೀಟನಾಶಕಗಳನ್ನ ಬಳಸಿರ್ತೀವಿ. ನೀರಾವರಿ ಪದ್ಧತಿ ಅಂತಂದಾಗ ನೀರು ಹಾಯಿಸುವ ಮೂಲಕ, ಯಾಕಂದ್ರೆ ಮಳೆಯನ್ನ ನಾವು ನಂಬ್ಕೊಂಡ್ರೆ, ಮಳೆ ಆಧಾರಿತವಾಗಿರದೆ ನಾವು ಅಂತರ್ಜಲದ ಮೂಲಕ ನೀರನ್ನ ಹಾಯಿಸುವ ಮೂಲಕ, ಕೆರೆ ಬಾವಿಗಳ ಮೂಲಕ, ನದಿಗಳ ಮೂಲಕ ನೀರನ್ನ ಕೃತಕವಾಗಿ ಹಾಯಿಸಿ ನಾವು ಕೃಷಿಯನ್ನ ಮಾಡ್ತಕ್ಕಂಥ ಪದ್ಧತಿಯನ್ನ ನೀರಾವರಿ ಪದ್ಧತಿ ಅಂತ ಕರಿತೀವಿ.
ಇನ್ನು ಮಳೆ ಆಧಾರಿತ ಪದ್ಧತಿ ಅಂತಂದಾಗ ಮಳೆಯನ್ನ ಅವಲಂಬಿಸಿ, ವರ್ಷಕ್ಕೆ ಒಂದ್ಸಲ ಬರ್ತಕ್ಕಂಥ ಮಳೆಯನ್ನ ಅವಲಂಬಿಸಿ ನಾವು ಕೃಷಿಯನ್ನ ಮಾಡ್ತಕ್ಕಂಥದನ್ನ ಮಳೆ ಆಧಾರಿತ ಪದ್ಧತಿ ಅಂತ ಕರಿತೀವಿ. ಹಾಗಾದ್ರೆ ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದೇ ಇರ್ತಕ್ಕಂಥ ಕೃಷಿ ಪದ್ಧತಿ ಯಾವುದು ಅಂತಂದ್ರೆ ಸಾವಯವ ಕೃಷಿ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನ ಪಡಿತಾ ಇರ್ತಕ್ಕಂಥ ಒಂದು ಪದ್ಧತಿ, ಮತ್ತೆ ಎಕ್ಸ್ಪೆನ್ಸಿವ್, ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಸಾವಯವ ಕೃಷಿ ಪದ್ಧತಿ. ಯಾಕಂದ್ರೆ ನಾವು ಇವಾಗ ಸೇವನೆ ಮಾಡ್ತಕ್ಕಂಥ ಆಹಾರ ಎಲ್ಲವೂ ಕೂಡ ಕೆಮಿಕಲ್ ಆಗಿದೆ. ನಾವು ಅನ್ಕೊಳ್ತೀವಿ ಮನೆಯಿಂದ ತರಕಾರಿಯನ್ನ ಅಂಗಡಿಯಿಂದ ಮಾರ್ಕೆಟ್ ಇಂದ ತಗೊಂಡ್ ಬಂದು ಅದನ್ನು ಫ್ರೆಶ್ ಆಗಿ ಬೇಯಿಸ್ಕೊಂಡು ನಾವು ತಿಂತೇವೆ ಅಂದ್ರೂ ಕೂಡ ಎಷ್ಟೋ ಕೆಮಿಕಲ್ ನಮ್ಮ ದೇಹದೊಳಗೆ ಪ್ರತಿನಿತ್ಯ ಏನಾಗ್ತಾ ಇದೆ, ಸೇರ್ಕೊಳ್ತಾ ಇದೆ. ಸೊ ಇದಕ್ಕೆ ಮೇನ್ ರೀಸನ್ ಏನಂತಂದ್ರೆ ನಮ್ಮ ಒಂದು ಕೃಷಿಗೆ ನಾವು ರಾಸಾಯನಿಕ ಕೃಷಿನ ಜಾಸ್ತಿ ಬಳಕೆ ಮಾಡ್ತಾ ಇದ್ದೇವೆ. ಸೊ ಹೆಚ್ಚಿನ ಒಂದು ಬೆಳೆ ಏನಾಗ್ಲಿ, ಕ್ರಾಪ್ ಹೆಚ್ಚು ಗ್ರೋತ್ ಆಗ್ಲಿ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ, ಇಳುವರಿ ಜಾಸ್ತಿ ಬರಲಿ, ಫಲವತ್ತತೆನ ಜಾಸ್ತಿ ಕೊಡ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ರೀತಿಯ ರಾಸಾಯನಿಕಗಳನ್ನ ನಾವು ಅತಿ ಹೆಚ್ಚಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ವಿ. ಬಟ್ ಅದರಿಂದ ಇವಾಗ ಏನ್ ಇಂಪ್ಯಾಕ್ಟ್ ಆಗುತ್ತಂತೆ ಅಂತಂದ್ರೆ ನಮ್ಮ ಒಂದು ದೇಹದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದಾವೆ. ಓಕೆ, ನಮ್ಮಲ್ಲಿ ನಮ್ಮ ಲೈಫ್ ಸ್ಪ್ಯಾನ್ ಕೂಡ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆಮೇಲೆ ನಮ್ಮಲ್ಲಿ ಸಣ್ಣ ಸಣ್ಣ ವಯಸ್ಸಿಗೆ ಹಲವಾರು ಪ್ರತಿನಿತ್ಯ ಕಾಯಿಲೆಗಳ ನಮಗೆ ಏನಾಗ್ತದೆ, ನಮ್ಮನ್ನ ನುಗ್ಗಿಸ್ಕೊಂಡು ಬರ್ತಾ ಇದಾವೆ. ಸೊ ಇದಕ್ಕೆಲ್ಲ ಮೇನ್ ಒಂದು ಕಾರಣ ಏನಪ್ಪಾ ಅಂದ್ರೆ ನಾವು ಬಳಸ್ತಕ್ಕಂಥ ಕೃಷಿ ಪದ್ಧತಿ. ಸೊ ಅದಕ್ಕೋಸ್ಕರ ಇದನ್ನೆಲ್ಲವನ್ನು ಅವಾಯ್ಡ್ ಮಾಡಿ ನಾವು ಹಿಂದಿನ ಪದ್ಧತಿಗೆ ಏನ್ ಮಾಡ್ಕೊಂಡಿದೀವಿ, ವಾಪಸ್ ಮರಳ್ತಾ ಇದೀವಿ ಇವಾಗ. ಸೊ ಹಿಸ್ಟ್ರಿ ರಿಪೀಟ್ ಅಂತ ಹೇಳ್ತಾರೆ. ಸೊ ಇತಿಹಾಸವನ್ನ ನಾವು ಮತ್ತೆ ಕಳಿಸ್ತಾ ಇದೀವಿ. ಅಂದ್ರೆ ಸಾವಯವ ಪದ್ಧತಿಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಮರಳಿ ಹೋಗ್ತಾ ಇದೀವಿ. ಸೊ ಅದಕ್ಕೋಸ್ಕರ ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದೇ ಇರತಕ್ಕಂಥ ಪದ್ಧತಿ ಯಾವುದು ಅಂತಂದ್ರೆ ಸಾವಯವ ಕೃಷಿ. ಇನ್ನು 99ನೇ ಪ್ರಶ್ನೆ ಬಂದಾಗ, ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ. ಇದು 4ನೇ ತರಗತಿಯೊಳಗೆ ನಿಮಗೆ ಬರ್ತಕ್ಕಂಥ ಒಂದು ಪಾಠ. ಸೊ ಅದ್ರೊಳಗೆ ಏನಪ್ಪಾ ಅಂತಂದ್ರೆ ಕೆಂಪು ದೀಪ, ಹಸಿರು ದೀಪ, ಹಳದಿ ದೀಪದ ಬಗ್ಗೆ ಕೊಟ್ಟಿರ್ತಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ಕೆಲವೊಂದು ನಿಯಮಗಳ ಬಗ್ಗೆ, ಚಿತ್ರಗಳ ಬಗ್ಗೆ ಕೊಟ್ಟಿರ್ತಾರೆ. ನೀವು ಅದನ್ನ ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದ್ರೆ ಯಾವುದೇ ರೀತಿ ಪ್ರಶ್ನೆ ಇದ್ರ ಮೇಲೆ ಬಂದ್ರೆ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಬಿಡಿಸ್ಬಹುದು. ಹಾಗಾದ್ರೆ ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದಾಗ ನಿಗದಿತ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಾಣದ ಗುರುತು, ಆಪ್ಷನ್ ಬಿ ತಿರುವಿನ ಗುರುತು, ಆಪ್ಷನ್ ಸಿ ಜಿಬ್ರಾ ಪಟ್ಟಿ, ಆಪ್ಷನ್ ಡಿ ಚೌಕ. ಹಾಗಾದ್ರೆ ಪಾದಚಾರಿಗಳು ಹೋಗ್ಬೇಕಂದ್ರೆ ಅಲ್ಲಿ ಪಟ್ಟಿಯನ್ನು ಹಾಕಿರ್ತಾರೆ, ಅದ್ರ ಮೇಲೆ ಏನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಆಪ್ಷನ್ ಸಿ ಜಿಬ್ರಾ ಪಟ್ಟಿ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾದಂತ ಉತ್ತರ ಆಗಿರ್ತತಿ. ಇನ್ನು ನೆಕ್ಸ್ಟ್ 100ನೇ ಪ್ರಶ್ನೆ, ದೂರವಾಣಿ ಕಂಡು ಹಿಡಿದ ವಿಜ್ಞಾನಿ ಅಂತ ಕೇಳಿದಾರೆ. ದೂರವಾಣಿಯನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಅವರು ಆಪ್ಷನ್ ಎ ಗ್ರಹಾಂ ಬೆಲ್, ಆಪ್ಷನ್ ಬಿ ಮಾರ್ಕೋನಿ, ಆಪ್ಷನ್ ಸಿ ಜಾನ್ ಬಿಯರ್ಡ್, ಆಪ್ಷನ್ ಡಿ ರೈಟ್ ಸಹೋದರರು. ಹಾಗಾದ್ರೆ ಮಾರ್ಕೋನಿಯನ್ನ ಕಂಡುಹಿಡಿದಿದ್ದಾರೆ. ಮಾರ್ಕೋನಿ ಕಂಡುಹಿಡಿದದ್ದು ಯಾವ್ದಪ್ಪ ಅಂತಂದ್ರೆ ರೇಡಿಯೋವನ್ನ ಕಂಡುಹಿಡಿದವ್ರು ಯಾರಪ್ಪ ಅಂತಂದ್ರೆ ಮಾರ್ಕೋನಿ. ಇನ್ನು ಜಾನ್ ಬಿಯರ್ಡ್ ಏನ್ ಕಂಡುಹಿಡಿದ್ರಪ್ಪ ಅಂತಂದ್ರೆ ಟೆಲಿವಿಷನ್. ಓಕೆ, ಟೆಲಿವಿಷನ್ ಮೀನ್ಸ್ ಟಿವಿಯನ್ನು ಕಂಡುಹಿಡಿದವ್ರು ಯಾರಪ್ಪ ಅಂತಂದ್ರೆ ಮಾರ್ಕೋನಿ. ಇನ್ನು ರೈಟ್ ಸಹೋದರ ಏನ್ ಕಂಡುಹಿಡಿದಿದ್ದಾರೆ ಅಂತಂದ್ರೆ ವಿಮಾನವನ್ನ ಕಂಡುಹಿಡಿದವ್ರು ಯಾರಪ್ಪ ಅಂತಂದ್ರೆ ರೈಟ್ ಸಹೋದರರು. ಹಾಗಾದ್ರೆ ದೂರವಾಣಿಯನ್ನ ಕಂಡುಹಿಡಿದವ್ರು ಯಾರಪ್ಪ ಅಂತಂದ್ರೆ ಗ್ರಹಾಂ ಬೆಲ್. ದೂರವಾಣಿಯನ್ನ ಕಂಡುಹಿಡಿದವ್ರು ಯಾರಪ್ಪ ಅಂತಂದ್ರೆ ಗ್ರಹಾಂ ಬೆಲ್. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು ಬರ್ತೈತೆ ಅಂದ್ರೆ ಆಪ್ಷನ್ ಎ ಬರ್ತದೆ. ಸೊ ಆಪ್ಷನ್ ಏನ್ ಬರ್ತೈತಿ, ಎ ಬರ್ತೈತಿ. ಓಕೆ ವಿದ್ಯಾರ್ಥಿಗಳೇ, ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರೆ, ಯಾಕಂದ್ರೆ ಆಗಲೇ ಪ್ರಶ್ನೆಗೆ ನಾನೇ ಆನ್ಸರ್ ಹೇಳಿರೋ ಕಾರಣಕ್ಕೋಸ್ಕರ ನಾನು ಇನ್ನೊಂದು ಪ್ರಶ್ನೆಯನ್ನ ನಿಮ್ಗೆ ಏನ್ ಮಾಡ್ತೇನೆ, ಕೇಳ್ತಾ ಇದ್ದೀನಿ. ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ಬೇಕು, ಕಮೆಂಟ್ ಅನ್ನ ಮಾಡ್ಬೇಕು. ಹಾಗಾದ್ರೆ ಸಸ್ಯಗಳು ಆಹಾರವನ್ನ ತಯಾರಿಸುವಾಗ ಉಸಿರಾಟಕ್ಕಾಗಿ ಬಳಸುವ ಅನಿಲ ಯಾವುದು? ಓಕೆ, ಸಸ್ಯಗಳು ಆಹಾರವನ್ನ ತಯಾರಿಸುವಾಗ ಉಸಿರಾಟಕ್ಕಾಗಿ ಬಳಸುವ ಅನಿಲ ಯಾವುದು? ಸರಿಯಾದಂತ ಉತ್ತರವನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಓಕೆ, ಇವತ್ತು ನಾವು ಇಲ್ಲಿವರೆಗೂ 2024ರ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನ ಮಾಡಿದೀವಿ. ಮುಂದಿನ ತರಗತಿಯೊಳಗೆ ನಾವೇನ್ ಮಾಡೋಣ ಅಂದ್ರೆ 2025ರ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡು ಅದರೊಳಗೆ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನು ಏನ್ ಮಾಡ್ತಾ ಹೋಗೋಣಂತ, ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣಂತೆ. ಪ್ರತಿದಿನ ಈ ರೀತಿಯ ತರಗತಿಗಳು ನೀವು ಕಂಟಿನ್ಯೂ ಆಗಿ ನೋಡಿಕೊಂಡು ನಿಮ್ಮ ತಯಾರಿಯನ್ನು ಏನ್ ಮಾಡ್ಕೊಳ್ಬಹುದು, ಚುರುಕುಗೊಳಿಸಬಹುದು. ಸೊ ಮೊದಲು ನಿಮ್ಗೆ ನೋಟಿಫಿಕೇಶನ್ ಬರಬೇಕು, ಮೊದಲು ನೀವೇ ತರಗತಿಗಳನ್ನ ನೋಡಬೇಕು ಅಂತಂದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಓಕೆ, ಥ್ಯಾಂಕ್ ಯು.